ನೀವು ದೇವರನ್ನು ನೋಡಿರಲ್ಲ ಸಾಕು, ನೀವು ನೋಡಿರುವಂಥ ದೇವರನ್ನು ನನಗೇನಾದರೂ ತೋರ್ಸಕ್ಕೆ ಸಾಧ್ಯತೆ ಅಂತ ಕೇಳಿದರು. ವಿವೇಕಾನಂದರು ಮುಂದೆ ಹೊರಟರು. ಈ ಯುವಕ ಅವರನ್ನು ಹಿಂಬಾಲಿಸಿದ. ಆ ಯುವಕ ಹೊಸದಾಗೆ ಮದುವೆ ಆಗಿದ್ದ. ಅದೇ ಒಂದು ಮಗು ಹುಟ್ಟಿತ್ತು. ಹೊಸ ಮನೆಯೂ ಕಟ್ಟಿದ್ದ. ನಾ ಎಲ್ಲ ಬಿಟ್ಟು ಇವ್ರು ಹಿಂದೆ ಹೋಗೋದಾಗುತ್ತೋ ಏನೋ ಅಂತ ಅವನೊಳಗೆ ಒಂದು ರೀತಿ ತಳಮಳ ಶುರುವಾಯಿತು. ಮೂಗು ಮತ್ತು ಕಿವಿಗಳನ್ನು ಮುಚ್ಕೊಂಡು 3 ಸರಿ ನಿನ್ನ ತಲೆಯನ್ನು ನೀರಿನೊಳಗೆ ಮುಳುಗಿಸು ಅಂತ ಹೇಳಿದರು ವಿವೇಕಾನಂದ. ಆವಾಗ ವಿವೇಕಾನಂದರು ಅವನ ಕುತ್ತಿಗೆ ಮೇಲೆ ಕೈ ಇಟ್ಟು ನೀರೊಳಗನ ಸ್ವಲ್ಪ ಅದುಮಿದ್ರು ಅವನ್ನ. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ. ಬಹಳ ಉಚ್ಚ ಮಟ್ಟದ ವಿಚಾರಗಳು ವೇದಿಕೆ ಮೂಲಕ ಹರಿದು ಬಂದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಂಗಿಲ್ಲ, ಸಾಧ್ಯ ಆಗ್ತಾ ಇರಂಗಿಲ್ಲ. ಮೇಲ್ಮೇಲೆ ತಲೆ ಮೇಲ್ಮೇಲೆ ಹೋಗಿಬಿಡ್ತಾವ. ವಿವೇಕಾನಂದರು ಹೇಳಿದ ಈ ಮಾತು ಅವನ ತಲೆಯಲ್ಲಿ ಹೋಗಲಿಲ್ಲ. ಆ ಯುವಕ ಅಂದ, ನೀವು ಹೆಂಗಾರು ಯಾಕೆ ನೋಡುವಲ್ಲ ರಕ್ ಬಿಡ್ರಿ, ಅದನ್ನು ತೊಗೊಂಡು ನಾವೇನು ಮಾಡೋದದ? ನೀವು ದೇವರನ್ನು ನೋಡಿರಲ್ಲ ಸಾಕು, ನೀವು ನೋಡಿರುವಂಥ ದೇವರನ್ನು ನನಗೇನಾದರೂ ತೋರ್ಸಕ್ಕೆ ಸಾಧ್ಯತೆ ಅಂತ ಕೇಳಿದ್ರು ಅವರು. ನನಗೂ ತೋರಿಸ್ಬೇಕು. ಓಹೋ ತೋರಿಸ್ತೀನಿ ಅಂದರು ಅವರು. ಯಾವಾಗ ತೋರಿಸ್ತೀರಿ ಅಂತ ಕೇಳ್ದ. ನೀ ಯಾವಾಗ ನೋಡ್ಬೇಕಂತ ಯಾವಾಗ ತೋರಿಸ್ತೀನಿ ಅಂದರು. ನಾನೀಗ ಸದ್ಯ ನೋಡ್ತೀನಿ ಅಂತ ಹೇಳಿದರು. ಈಗ ಸದ್ಯ ನೋಡ್ತೀಯಾ? ಹೌದು ನೋಡ್ತೇನೆ ಅಂದರು. ಹಾಗಾದ್ರೆ ಸ್ವಲ್ಪ ನನ್ನ ಜೊತೆಗೆ ಬಾ ಅಂತ ಕರೆದ್ರು ಅವರು. ವಿವೇಕಾನಂದರು ಮುಂದೆ ಹೊರಟರು. ಈ ಯುವಕ ಅವರನ್ನು ಹಿಂಬಾಲಿಸಿದ. ಸ್ವಲ್ಪ ದೂರ ಹೋದ ಮೇಲೆ ಆ ಯುವಕ ಹೊಸದಾಗೆ ಮದುವೆ ಆಗಿದ್ದ. ಅದೇ ಒಂದು ಮಗು ಹುಟ್ಟಿತ್ತು. ಹೊಸ ಮನೆಯೂ ಕಟ್ಟಿದ್ದ. ಒಂದು 2-3 ಕಿಲೋಮೀಟ್ರ್ ಹೋದ ಮೇಲೆ ದೇವ್ರನ್ನ ತೋರಿಸ್ತಾನಂತ ತಿಳ್ಕೊಂಡು ಹಿಂಗೆ ಇವರು ಕರ್ಕೊಂಡು ಮುಂದಕ್ಕೆ ಹೊಂಟರು. ನಾ ಎಲ್ಲ ಬಿಟ್ಟು ಇವ್ರು ಹಿಂದೆ ಹೋಗೋದಾಗುತ್ತೋ ಏನೋ ಅಂತ ಅವನೊಳಗೆ ಒಂದು ರೀತಿ ತಳಮಳ ಶುರುವಾಯಿತು. ಅವಾಗ ಅವ ಅಂದ, ಸ್ವಾಮೀಜಿ ಯಾವಾಗ ತೋರಿಸೋರು ಅಂತ ಕೇಳ್ದ. ನಾನು ಸ್ವಲ್ಪ ಬಾರಪ್ಪ ಮುಂದಕ್ಕೆ ಅಂದರು. ಮತ್ತು 3 ಕಿಲೋಮೀಟ್ರ್ ಹೋದ. 6 ಕಿಲೋಮೀಟ್ರ್ ಹೋದ. ಆದರೂ ತಿರುಗಿ ನೋಡಲಿಲ್ಲ. ಆವಾಗ ವಿವೇಕಾನಂದರು ತಿರುಗಿ ನೋಡದೇ ಇದ್ದಾಗ ಆ ಯುವಕ, ನೋಡ್ರಿ ನಿಮ್ಮಂಗೆ ನಾನೇನು ಸನ್ಯಾಸಿ ಅಲ್ಲ, ನಿಮ್ಮ ಕಡೆಯಿಂದ ಆಕ್ಕಿತ್ತು ಅಂದ್ರೆ ತೋರಿಸ್ತೀನಂತ ಹೇಳ್ರಿ, ತೋರಿಸ್ರಿ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ರಿ, ನನ್ನ ಪಾಳಿಗೆ ನಾವು ವಾಪಸ್ ಹೋಗ್ತೀನಿ. ತೋರಿಸ್ತೀನಿ ಅಂತ ತಿಳ್ಕೊಂಡು ಹಂಗೆ ಸುಳ್ಳು ಹೇಳಿ ನನ್ನ ಕರ್ಕೊಂಡು ಎಲ್ಲಿ ಹೋಗೋರು ನೀವು ಅಂತ ಕೇಳ್ದ. ಆವಾಗ ವಿವೇಕಾನಂದರು ನಕ್ಕು, ಇನ್ನೊಂದು 4 ಹೆಜ್ಜೆ ಮುಂದಕ್ಕೆ ಬಾರಪ್ಪ ಅಂತ ಹೇಳಿದರು. ಮತ್ತು ಮುಂದಕ್ಕೆ ಬಂದ. ದಾರಿ ಪಕ್ಕಕ್ಕೊಂದು ವಿಶಾಲವಾದ ಮರ. ಆ ಮರದ ಕೆಳಗಡೆ ಒಂದು ಬಾವಿ. ಅಲ್ಲೇ ಬಂದು ನಿಂತ್ಕೊಂಡ್ರು. ದೇವ್ರನ್ನ ನೋಡ್ತೀಯಾ ಅಂತಂದರು. ಹೌದು ರೀ ನೋಡಬೇಕು. ನೋಡು, ದೇವರನ್ನು ನೋಡಬೇಕು ಅಂದ್ರೆ ನೋಡೋವನು ಪವಿತ್ರ ಆಗಬೇಕು, ತೋರ್ಸೋರು ಪವಿತ್ರ ಆಗಬೇಕು. ಹೇಳ್ಯಾರಲ್ಲ, ಶುದ್ಧ ಮಾನಸಃ, ಮನಸ್ಸು ಶುದ್ಧ ಇರಬೇಕು. ಒಳಗಿನ ಶುದ್ಧಿ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೊರಗಾದರೂ ಕೊನೆ ಪಕ್ಷ ಶುದ್ಧ ಆಗಬೇಕು ಅಂತ ಹೇಳಿ ಈ ಬಾವಿಯೊಳಗೆ ನಾನು ಸ್ನಾನ ಮಾಡ್ತೀನಿ, ನೀನು ಸ್ನಾನ ಮಾಡು ಅಂತ ಬಾವಿಯೊಳಗೆ ಇಳಿದ್ರು. ಆಯ್ತು ರೀ ಅಂತ ಅವನು ಇಳಿದ. ಮೂಗು ಮತ್ತು ಕಿವಿಗಳನ್ನು ಮುಚ್ಕೊಂಡು 3 ಸರಿ ನಿನ್ನ ತಲೆಯನ್ನು ನೀರಿನೊಳಗೆ ಮುಳುಗಿಸು ಅಂತ ಹೇಳಿದರು ವಿವೇಕಾನಂದರು. ಮುಳುಗಿಸಿದ. 3ನೇ ಸಾರ ಏನು ತಲೆಯನ್ನು ಮುಳುಗಿಸಿದ್ರು, ಆವಾಗ ವಿವೇಕಾನಂದರು ಅವನ ಕುತ್ತಿಗೆ ಮೇಲೆ ಕೈ ಇಟ್ಟು ನೀರೊಳಗನ ಸ್ವಲ್ಪ ಅದುಮಿದ್ರು. ಅವನ್ನ ಒದ್ದಾಡಕ್ಕೆ ಶುರು ಮಾಡಿದ, ಚಡಪಡಿಸಲಿಕ್ಕೆ ಶುರು ಮಾಡಿದ.
ಕೊಸರ್ಕೊಂಡು ಮ್ಯಾಲೆ ಬರಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡ್ದ, ಅವನಿಂದ ಸಾಧ್ಯ ಆಗಲಿಲ್ಲ. ವಿವೇಕಾನಂದರ ಆ ಬಲಾಢ್ಯವಾದ ಬ್ರಹ್ಮಚರ್ಯ ಶಕ್ತಿಯ ಮುಂದೆ ಇವನ ಶಕ್ತಿ ಎಲ್ಲಿ ಸಾಲಬೇಕು? ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೇನು ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮುಗಿತಪ್ಪ ನಂದಿನ್ನ ಅಂದವ. ಅಷ್ಟು ಅನ್ನೋದ್ರೊಳಗನ ವಿವೇಕಾನಂದರು ಥಟ್ ಅಂತ ಕೈ ತಕ್ಕೊಂಡ್ರು, ಕಿತ್ಕೊಂಡು ಮ್ಯಾಲೆ ಬಂದವನೇ, ಏನ್ರಿ ದೇವ್ರನ್ನ ತೋರಿಸ್ತಾನಂತ ಹೇಳಿ ನಾನು ಕೊಲ್ಲಕ್ಕೆ ನೋಡ್ತಾರೆ ನೀವು? ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಬೇಕಾಗಿತ್ತು. ನೀವು ಯಾರೂ ಇಲ್ದಲ್ಲೇ ಕರ್ಕೊಂಡು ಬಂದು ದೇವ್ರನ್ನ ತೋರಿಸ್ತಿರೋ ಏನು ಯಮನ್ ತೋರಿಸ್ತಿರೋ ನನಗೆ ಅಂತ ಸಿಕ್ಕಾಪಟ್ಟಿ ಬೈಲಿಕ್ಕೆ ಶುರು ಮಾಡಿದ. ಅವ ಬೈದಂಗೆ ವಿವೇಕಾನಂದರು ನಗ್ತಾ ಕೊನೆಗೆ ಹೇಳಿದರು, ನಿನ್ನನ್ನು ಕೊಲ್ಲೋದೇ ನನ್ನ ನಿಜವಾದ ಉದ್ದೇಶ ಆಗಿತ್ತು ಅಂದ್ರೆ ಇನ್ನೇನು ಬಹಳ ಹೊತ್ತು ಬೇಕಾಗಿರಲಿಲ್ಲ. ಹಿಡ್ದಿದ್ನಲ್ಲ, ಇನ್ನೊಂದು ಕ್ಷಣ ಅಲ್ಲೇ ಹಿಡ್ದಿದ್ದೆ ಅಂದ್ರೆ ನೀನು ಹೋಗೇ ಬಿಡ್ತಿದ್ದಿ. ಆದ್ರೆ ನೀನು ನೀರೊಳಗೆ ಮುಳುಗಿದಾಗ ನಾನು ನಿನ್ನ ತಲೆ ಮೇಲೆ ಕುತ್ತಿಗೆ ಮೇಲೆ ಕೈ ಇಟ್ಟಾಗ ನಿನ್ನ ಮನಸ್ಸಿನೊಳಗೆ ಏನು ನಡೆದಿತ್ತು? ಒಂದು ಪ್ರಶ್ನೆ ನಂದು. ನಿನ್ನ ಮನಸ್ಸಿನೊಳಗೆ ಏನು ವಿಚಾರ ಬರ್ತಿತ್ತು? ಏನು ಬೇಕಾಗಿತ್ತು ನಿನಗೆ? ಅಂದ, ನನಗೆ ಪ್ರಾಣ ಬೇಕಾಗಿತ್ತು, ಮತ್ತೇನು ಬೇಕಾಗ್ತದ ಅಂದವ. ಪ್ರಾಣವಾಯು ಬೇಕಾಗಿತ್ತು. ವಿವೇಕಾನಂದರಂದರು, ನಿಮ್ಮವ್ವ ನಿಮ್ಮಪ್ಪ, ನಿನ್ನ ಹೊಲ ನಿನ್ನ ಮನೆ, ನಿನ್ನ ಆಸ್ತಿ ನಿನ್ನ ಪಾಸ್ತಿ, ನಿನ್ನ ಮಡದಿ ನಿನ್ನ ಮಗು ಯಾವುದಾದ್ರೂ ನೆನಪಿಗೆ ಬಂತನವಾಗ ಅಂತ ಕೇಳಿದ್ರು ಅವರು. ಅವ ಅಂದ, ನಾನು ಹೊಂಟೇನ್ರಿ, ಎಲ್ಲಿದೆ ಯಾರು ನೆನಪಿಗೆ ಬರ್ತಾರ ಅಂದವ. ನನ್ನ ಪ್ರಾಣ ಹೋಗೋ ಕಾಲಕ್ಕೆ ಪ್ರಾಣ ಉಳಿದ್ರೆ ಉಳಿದವ್ರೆಲ್ಲ, ಪ್ರಾಣನೇ ಹೊಂಟದ, ಅವ ಯಾರು ನೆನಪಿಗೆ ಬರ್ತಾರೆ? ಯಾರೂ ನನಗೆ ಬೇಕಾಗಿರಲಿಲ್ಲ. ನನಗೆ ಕೇವಲ ಏನು ಬೇಕಾಗಿತ್ತು ಅಂದ್ರೆ ಪ್ರಾಣವಾಯು ಬೇಕಾಗಿತ್ತು, ಆಕ್ಸಿಜನ್ ಬೇಕಾಗಿತ್ತು, ನೀರಿನಿಂದ ಕಿತ್ಕೊಂಡು ಹೊರಗೆ ಬರೋದು ಬಿಟ್ಟರೆ ಮತ್ತೇನೂ ಬೇಕಾಗಿರಲಿಲ್ಲ ನನಗೆ ಅಂತೇಳಿ. ಆವಾಗ ವಿವೇಕಾನಂದರಂದರು, ನಿನ್ನನ್ನು ನೀರೊಳಗೆ ಮುಳುಗಿಸಿದಾಗ ನನಗೆ ಬೇರೆ ಯಾವುದೂ ಬೇಕಾಗಿರಲಿಲ್ಲ, ಕೇವಲ ಪ್ರಾಣವಾಯು ಆಕ್ಸಿಜನ್ ಬೇಕು ಅಂತ ಹೇಳಿ ಯಾವ ಮಟ್ಟದಲ್ಲಿ ನಿನಗೆ ಅನಿಸ್ತಾ ಇತ್ತೋ ಆ ಮಟ್ಟದಲ್ಲಿ ದೇವರು ಬೇಕು ಅಂತ ನಿನಗೆ ಮನಸ್ಸಿನೊಳಗೆ ಬಂತು ಅಂದ್ರೆ ಆವಾಗ ದೇವ್ರು ನಿನಗೆ ಭೇಟಿ ಆಗ್ತಾನೆ ನೋಡುವಂತ. ಜಿಜ್ಞಾಸು, ಉತ್ಕಟವಾಗಿರುವಂಥ ಅಪೇಕ್ಷೆ, ದೇವರನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಉತ್ಕಟವಾಗಿರುವಂಥ ಇಚ್ಛೆ. ಈ ಇಚ್ಛೆಯನ್ನು ಶಿಷ್ಯ ಹೊಂದಿದವನಾಗಿರಬೇಕು. ಇದೇ ಸಿದ್ಧಾಂತ ಶಿಖಾಮಣಿಯಲ್ಲಿ ಶಿಷ್ಯ ಆಗಬೇಕು ಅಂದರೆ ಏನೇನಾಗಬೇಕು? ಸಾಮಾನ್ಯವಾಗಿ ನೀವೆಲ್ಲ ಗುರುಗಳ ಕಡೆಗೆ ಹೋಗ್ತೀರಿ, ಎಲ್ಲರೂ ಗುರುಗಳ ಕಡೆ ಹೋಗ್ತಾರ. ಆದರೆ ಏನಾಗಿ ಹೋದ್ರೆ ಗುರುವಿನ ಬಳಿಗೆ ಹೋದುದರ ನಿಜವಾದ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೋ ಅದು ಆಗಿ ಹೋಗಂಗಿಲ್ಲ. ಹೀಗಾಗಿ ಹೋದದ್ದರ ಪ್ರಯೋಜನ ಪರಿಪೂರ್ಣವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಏನಾಗಬೇಕು? ಒಂದೊಂದು ಕಡೆಗೆ ಹೋಗಬೇಕಾದ್ರೆ ಒಂದೊಂದು ತಯಾರಿ ಮಾಡ್ಕೊಂಡು ನಾವು ಹೋಗ್ತಿರ್ತೀವಿ, ಹೌದಿಲ್ಲ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀರಿ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಸಾಧ್ಯ ಆದಷ್ಟು ಪವಿತ್ರವಾದ ಮಡಿ ಅನ್ನುವಂಥ ಬಟ್ಟೆಗಳನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಿ. ನೀವು ಉಟ್ಟಿರುವಂಥ ಉಡುಗೆ ತೊಡುಗೆಗಳನ್ನು ನೋಡಿದ್ರೇ ಗೊತ್ತಾಗ್ತದೆ ಇವರು ದೇವಸ್ಥಾನಕ್ಕೇ ಹೊಂಟಾರ ಅಂತ. ಆ ತಯಾರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಹೌದಾ? ಮುಂಜಾನೆ ಪೂಜೆಗೆ ಬರುವಾಗ ಬರ್ತೀರಿ ನೋಡಿ ನೀವೆಲ್ಲ, ಮಡಿ ಉಟ್ಕೊಂಡು ವಿಭೂತಿ ಹಚ್ಕೊಂಡು ಕೈಯೊಳಗೆ ಹೂಪತ್ರ ಹಿಡ್ಕೊಂಡು ಬರ್ತಿರ್ತೀರಿ ಬೆಳಗ್ಗೆ. ಇದು ಪೂಜೆಗೆ ಹೋಗಬೇಕಾದ, ದೇವಸ್ಥಾನಕ್ಕೆ ಹೋಗಬೇಕಾದ ತಯಾರಿ. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ